ರಾಜ್ಯಾದ್ಯಂತ ನಾಳೆಯಿಂದ ಎಸ್ಐಆರ್ ಪ್ರಕ್ರಿಯೆಗಳು ಶುರುವಾಗ್ತಾ ಇವೆ. ರಾಜಕೀಯ ಜಟಾಪಟಿ, ಟೀಕೆ, ಆರೋಪ, ಪ್ರತ್ಯಾರೋಪ ಇವುಗಳೆಲ್ಲದರ ಮಧ್ಯೆನೇ ವಿಶೇಷ ಮತಪಟ್ಟಿಯ ಪರಿಷ್ಕರಣೆಗೆ ರಾಜ್ಯದಲ್ಲಿ ಕೇಂದ್ರ ಚುನಾವಣಾ ಆಯೋಗ ತಯಾರಿಗಳನ್ನು ಮಾಡಿಕೊಂಡಿದೆ. ನಾಳೆಯಿಂದ ಜುಲೈ 29ರವರೆಗೂ ಮನೆ ಮನೆಗಳಿಗೂ ತೆರಳಿ ಸಮೀಕ್ಷೆಯನ್ನು ಮಾಡ್ತಾರೆ ಅಧಿಕಾರಿಗಳು. ಮನೆ ಸಮೀಕ್ಷೆಗಳು ಮುಗಿದ ಕೂಡಲೇ ಆಗಸ್ಟ್ 5ರಂದು ಮತದಾರರ ಪರಿಷ್ಕೃತ ಕರಡು ಪಟ್ಟಿ ಪ್ರಕಟಗೊಳ್ಳಲಿದೆ. ಆ ಪಟ್ಟಿ ವಿರುದ್ಧ ದೂರು, ಆಕ್ಷೇಪಣೆಗಳು ಏನೇ ಇದ್ರೂ ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರ ಒಳಗೆ ಸಲ್ಲಿಸೋದಕ್ಕೆ ಅವಕಾಶವನ್ನ ನೀಡಲಾಗಿದೆ. ಆಗಸ್ಟ್ 5ರಿಂದ ಅಕ್ಟೋಬರ್ 3ರವರೆಗೆ ಆಯೋಗದಿಂದ ನೋಟಿಸ್, ಜನರಿಂದ ಬಂದ ಆಕ್ಷೇಪಣೆಗಳ ವಿಲೇವಾರಿ ಕಾರ್ಯಗಳು ಇವೆಲ್ಲವೂ ಕೂಡ ನಡೀತಾ ಹೋಗ್ತವೆ. ಅಕ್ಟೋಬರ್ 7ನೇ ತಾರೀಕಿನಂದು ಕರ್ನಾಟಕದಲ್ಲಿ ಅಂತಿಮ ಮತದಾರರ ಪಟ್ಟಿಯನ್ನ ಕೇಂದ್ರ ಚುನಾವಣಾ ಆಯೋಗ ಪ್ರಕಟ ಮಾಡಲಿದೆ. ಈಗ ಆಯೋಗದ ಪಟ್ಟಿಯಲ್ಲಿ ನಿಮ್ಮ ಹೆಸರು, ನಿಮ್ಮವರ ಹೆಸರುಗಳನ್ನು ಉಳಿಸ್ಕೊಳ್ಬೇಕಾದ ಹೊಣೆ ನಿಮ್ಮ ಮೇಲೆಯೇ ಇದೆ. ಅಂದರೆ ನಮ್ಮ ಮೇಲೆಯೇ ಇದೆ. ಮನೆಗಳಿಗೂ BLOಗಳು ಬಂದಾಗ ಇಲ್ಲಿ ಮಾಡಬೇಕಾಗಿರುವಂಥದ್ದು ಏನೇನು ಅನ್ನೋದನ್ನು ನಾವೆಲ್ಲರೂ ಕೂಡ ಗಮನದಲ್ಲಿಟ್ಟು ನೋಡಲೇಬೇಕಾಗಿರುವಂಥದ್ದು. ಅಧಿಕಾರಿಗಳು ನೀಡುವಂತಹ ಗಣತಿ ನಮೂನೆಯನ್ನು ಭರ್ತಿ ಮಾಡಿಕೊಡಿ. ಅಧಿಕಾರಿಗಳು ಒಂದು ನಮೂನೆಯನ್ನು ಕೊಡ್ತಾರೆ, ಅದನ್ನು ಭರ್ತಿ ಮಾಡಿಕೊಡಿ. ಈ ಫಾರಂ ಭರ್ತಿ ಮಾಡದೇ ಇದ್ರೆ ಮತದಾರರ ಪಟ್ಟಿಗೆ ಸೇರ್ಪಡೆ ಆಗುವುದಿಲ್ಲ. ಇದು ಪ್ರತಿಯೊಬ್ಬರು ನೆನಪಿಟ್ಕೊಳ್ಬೇಕು. ನಾನು ಯಾಕೆ ಮಾಡಲಿ, ಈ ಪ್ರಶ್ನೆಗಳು ಬೇಡ, ನೀವು ಭರ್ತಿ ಮಾಡಿಕೊಳ್ಬೇಕು. ಫಾರಂಗಳ ಮೇಲೆ ಇತ್ತೀಚಿನ ನಿಮ್ಮ ಭಾವಚಿತ್ರವನ್ನು ಅಂಟಿಸಬೇಕು. ನಿಮ್ಮದೊಂದು ಫೋಟೋ ರೆಡಿ ಇಟ್ಕೊಳ್ಳಿ. ಆ ಮೂಲಕ ಈ ಫಾರಂಗೆ ನಿಮ್ಮ ಫೋಟೋವನ್ನು ಅಂಟಿಸಬೇಕು. ಫೋಟೋ ರೆಡಿ ಆಗಿಟ್ಕೊಂಡಿರಿ. ಮನೆಯಲ್ಲಿ ಯಾರೂ ಇಲ್ಲದೆ ಇದ್ದರೆ ಅಧಿಕಾರಿಗಳನ್ನು ನೀವು ಸಂಪರ್ಕಿಸಿ. ಅಂದರೆ ಇಲ್ಲಿ BLOಗಳೇನಿದ್ದಾರೆ, ನಿಮ್ಮದೇ ಊರಿನ ಅಧಿಕಾರಿಗಳಿರ್ತಾರೆ, ಅವರುಗಳನ್ನು ಸಂಪರ್ಕಿಸಿ. ಅನುಮಾನಗಳೇನಾದರೂ ಇದ್ದರೆ 1950 ಈ ಸಹಾಯವಾಣಿಗೆ ಕರೆ ಮಾಡುವುದನ್ನು ಮರಿಬೇಡಿ. ಈ ಸಹಾಯವಾಣಿಯಲ್ಲಿ ನಿಮಗೆ ಅಗತ್ಯ ನೆರವು ಸಿಗುತ್ತೆ. ಆನ್ಲೈನಲ್ಲೂ ಕೂಡ ನೀವೇ ಖುದ್ದು ಅರ್ಜಿಯನ್ನು ಸಲ್ಲಿಸಬಹುದು. ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂತಹ ವೆಬ್ಸೈಟನ್ನು ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. ಹಾಗೆಯೇ ಆ್ಯಪನ್ನು ಕೂಡ ಚುನಾವಣಾ ಆಯೋಗ ಬಿಡುಗಡೆ ಮಾಡಿದೆ. ಈ ಆ್ಯಪ್ ಮತ್ತು ವೆಬ್ಸೈಟ್ ಐಡಿಯನ್ನು ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ವಿ. ಅವುಗಳನ್ನು ನೀವು ನೋಟ್ ಮಾಡ್ಕೊಳ್ಳಿ. ಹಾಗೆಯೇ SIR ಪ್ರಕ್ರಿಯೆ ವೇಳೆ ಎಲ್ಲರನ್ನು ಕೂಡ ಕಾಡುವ ಒಂದು ಪ್ರಶ್ನೆ ಏನಂದರೆ, ನಮ್ಮ ಬಳಿ ಏನೆಲ್ಲ ದಾಖಲೆಗಳಿರಬೇಕು? ಅಧಿಕಾರಿಗಳು ಬಂದಾಗ ಯಾವ ದಾಖಲೆಯನ್ನು ಕೊಟ್ಟರೆ ನಾವು ಮತದಾರರ ಪಟ್ಟಿಯಲ್ಲಿ ಉಳ್ಕೊಳ್ತೀವಿ? ಅಯ್ಯೋ, ಮತದಾನ ದಿನ ನೋಡಿಕೊಳ್ಳೋಣ ಅಂತೇಳಿ ಅಲ್ಲ, ಈಗಲೇ ನಿಮ್ಮ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಖಚಿತಪಡಿಸ್ಕೊಳ್ಬೇಕು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ದಾಖಲೆ ಪತ್ರ ಬಹಳ ಅಗತ್ಯವಾಗಿ ನೀವು ಬಳಕೆ ಮಾಡ್ಕೊಳ್ಬೋದು. ಕೇಂದ್ರ ಸರ್ಕಾರದ್ದು ಆಗಿರ್ಬೋದು, ರಾಜ್ಯ ಸರ್ಕಾರದ್ದು ಆಗಿರ್ಬೋದು. ಅವು ಯಾವುವು ಅಂತ ನೋಡ್ತಾ ಹೋದರೆ, ಪಿಂಚಣಿ ಪಾವತಿಯ ಆದೇಶ ಪತ್ರ, ಇದನ್ನು ಬಳಕೆ ಮಾಡ್ಕೊಳ್ಬೋದು. ಪಿಂಚಣಿಗೆ ಸಂಬಂಧಪಟ್ಟಂಥ ಆದೇಶ ಪತ್ರ ಏನಿರುತ್ತೆ ಅದನ್ನು ಬಳಕೆ ಮಾಡ್ಕೊಳ್ಬೋದು. ಜನನ ಪ್ರಮಾಣ ಪತ್ರ, ರಾಜ್ಯ ಸರ್ಕಾರಗಳು ಅಲ್ಲಿ ಕೊಟ್ಟಿರುವಂತಹ ಜನನ ಪ್ರಮಾಣ ಪತ್ರ ಏನಿರುತ್ತೆ ಅದು ನಿಮ್ಮ ಪಂಚಾಯತ್ ಮಟ್ಟದಲ್ಲಿ ಕೊಟ್ಟಿರುವಂತಿರ್ಬೋದು, ಅಥವಾ ನಗರಗಳಲ್ಲಿ ಇರುವಂತಹ ಪಾಲಿಕೆಯಿಂದ ಹಿಡಿದು ಯಾವುದೇ ಕಾರ್ಪೊರೇಷನ್ಗಳು ಕೊಟ್ಟಿರುವಂಥದ್ದು ಇರಬಹುದು. ಅದನ್ನು ಬಳಕೆ ಮಾಡಿಕೊಳ್ಳಿ. ಪಾಸ್ಪೋರ್ಟ್, ಇದು ಬಹಳ ಮುಖ್ಯವಾಗಿ ಬಳಕೆಗೆ ಬರುತ್ತೆ. ಪಾಸ್ಪೋರ್ಟನ್ನು ಕೂಡ ನಿಮ್ಮ ಐಡೆಂಟಿಫಿಕೇಷನ್ನ ಕಾರ್ಡ್ ಆಗಿ ನೀವು ಬಳಕೆ ಮಾಡ್ಕೊಳ್ಬೋದು. ಹಾಗೆಯೇ ನಿಮ್ಮ ವಯಸ್ಸು, ನೀವು ಇಲ್ಲಿನವರೇ ಅನ್ನೋಂಥನ್ನು ದೃಢಪಡಿಸೋದಕ್ಕಿರುವಂಥ ಮತ್ತೊಂದು ಪ್ರಮುಖವಾಗಿರುವಂಥ ಅಂಶ SSLCಯ ಮಾರ್ಕ್ಸ್ ಕಾರ್ಡ್. ನಿಮ್ಮ ವಾಸಸ್ಥಾನ, ನೀವು ಎಲ್ಲಿಯವರು, ಇವೆಲ್ಲವೂ ಕೂಡ SSLC ಮಾರ್ಕ್ಸ್ ಕಾರ್ಡನ್ನು ಬಳಕೆ ಮಾಡ್ಕೊಳ್ಬೋದು. ಇನ್ನು ಕಾಯಂ ನಿವಾಸಿ ಪತ್ರವನ್ನು ಕೂಡ ಬಳಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅರಣ್ಯ ಹಕ್ಕುಗಳ ಪ್ರಮಾಣ ಪತ್ರವನ್ನು ಕೂಡ ಬಳಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಹಾಗೆಯೇ ರಾಜ್ಯ ಸರ್ಕಾರಗಳಿಂದ ನೀಡಲ್ಪಡುವ ಜಾತಿ ಪ್ರಮಾಣ ಪತ್ರವನ್ನು ಕೂಡ ಬಳಕೆ ಮಾಡಬಹುದು. ಮನೆ ಹಂಚಿಕೆಯ ಪತ್ರವನ್ನು ನೀವು ಬಳಕೆ ಮಾಡ್ಕೊಳ್ಬೋದು. ಆದರೆ ನೆನಪಿಡಿ, ಆಧಾರ್ ಕಾರ್ಡನ್ನು ಉಳಿದೆಲ್ಲದಕ್ಕೂ ಪರಿಗಣಿಸ್ತಾರೆ, ಆದರೆ SIRಗೆ ಅದನ್ನು ಪರಿಗಣಿಸೋದಿಲ್ಲ. ಇನ್ನು ರಾಜ್ಯದಲ್ಲಿ ಒಟ್ಟು 5,54,32,314 ಮತದಾರರಿದ್ದಾರೆ. ಇವರು SIRಗೆ ಒಳಪಡಲಿದ್ದಾರೆ. ನಮ್ಮ ರಾಜ್ಯದಲ್ಲಿರುವಂತಹ ಒಟ್ಟು ಮತದಾರರು ಅಂದರೆ 5,54,32,314 ಮಂದಿ ಮತದಾರರು, ಇವರೆಲ್ಲರೂ ಕೂಡ SIRಗೆ ಒಳಪಡ್ತಾರೆ. 2026 ಅಕ್ಟೋಬರ್ 1ಕ್ಕೆ 18 ವರ್ಷ ಪೂರೈಸುವವರು ಕೂಡ SIRಗೆ ಒಳಪಡಬಹುದು. ಅಂದರೆ ಅಕ್ಟೋಬರ್ 1ರ ಒಳಗಡೆ ಯಾರಿಗೆಲ್ಲ 18 ವರ್ಷ ಆಗುತ್ತೋ ಅಂಥವರು ಕೂಡ ಹೊಸದಾಗಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಬೋದು. ಇನ್ನು BJP, ಕಾಂಗ್ರೆಸ್, JDS ಸೇರಿದಂತೆ ರಾಜಕೀಯ ಪಕ್ಷಗಳ 1,15,112 ಬೂತ್ ಮಟ್ಟದ ಏಜೆಂಟರಿಗೆ ಈ ಸಂಬಂಧವಾಗಿ ತರಬೇತಿಯನ್ನು ನೀಡಲಾಗಿದ್ದು, ಎಲ್ಲವನ್ನು ಕೂಡ ಸುಸೂತ್ರವಾಗಿ ನಡೆಸುವುದಕ್ಕೆ ಆಯೋಗ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ವಿಶೇಷ ಮತಪಟ್ಟಿ ಪರಿಷ್ಕರಣೆಗೆ ಚುನಾವಣಾ ಆಯೋಗದಂತೆ ರಾಜಕೀಯ ಸ್ಯಾಚುರೇಷನ್ ಲೆವೆಲ್ಗೆ ಹೋಗಿಲ್ಲ ಅಂದ್ರೂ ಕಾರಣ ಇರಬಹುದು.
ಈಗ ಜಿಲ್ಲೆಗಳು ತಾವು ತೊಗೊಂಡ್ರೆ 95% ಮೇಲೆ ಇದ್ದಾರೆ ನಮ್ಮ ಜಿಲ್ಲೆಗಳು. BBMPಯಲ್ಲೇ ತೊಗೊಂಡ್ರೆ ಈಗ ನಮ್ಮ GBAದಲ್ಲಿ ಬ್ಯಾಂಗ್ಳೂರು ಅರ್ಬನ್ 82% ಮ್ಯಾಪಿಂಗ್ ಮಾಡಿದ್ದಾರೆ. ನಾರ್ತ್ ಸೌತಲ್ಲಿ ಸ್ವಲ್ಪ 76-78% ಇದೆ. ಸೊ ಇನ್ನೂ ಸ್ವಲ್ಪ ಅವ್ರು ಮ್ಯಾಪಿಂಗ್ ಮಾಡೋದಿದೆ. ಅದಕ್ಕೆ ನಾನು ಮತ್ತೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ, ಮ್ಯಾಪಿಂಗ್ ಪ್ರೋಗ್ರೆಸ್ ಕಂಟಿನ್ಯೂಸ್. ಬೆಳಿಗ್ಗೆ ವಿಸಿಟ್ ಮಾಡಿಕೊಂಡು ಅವರು ಸಾಯಂಕಾಲ ಎಲ್ಲ ಫಾರ್ಮ್ಸನ್ನು ಪಡ್ಕೊಂಡು ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ಸಹ ಕ್ರಮ ತಗೊಳ್ತಾರೆ. ಮತ್ತು ಪ್ರತಿಯೊಂದು ಎನ್ಯುಮರೇಷನ್ ಫಾರ್ಮ್ ಕೊಡುವಾಗ ಅದು ವಾಪಸ್ ಕಲೆಕ್ಟ್ ಮಾಡಲಿಕ್ಕೆ ಸಂದರ್ಭದಲ್ಲಿ ಅವರು ವೋಟರ್ ಫೆಸಿಲಿಟೇಷನ್ ಸೆಂಟರ್ನಲ್ಲಿ ಸಹ ಕಲೆಕ್ಷನ್ ಮಾಡ್ಬೋದು, ಅಥವಾ ನಾವು ಸಂಡೇ ದಿವಸ ಅಂದರೆ ರಜೆ ದಿವಸ ನಮ್ಮ ಜನರು BLOs ಇರ್ತಾರೆ, ಅವರು ಅವರ ಸಂಬಂಧಪಟ್ಟ ಪೋಲಿಂಗ್ ಸ್ಟೇಷನಲ್ಲಿದ್ದು ಅವರು ಸಹ ಕಲೆಕ್ಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಹೀಗೆ ಈಗಾಗಲೇ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದೆ ಚುನಾವಣಾ ಆಯೋಗ. ಹಾಗೆಯೇ ಸ್ಥಳೀಯ ಆಡಳಿತಗಳು, ಜಿಲ್ಲಾಡಳಿತ ಇರ್ಬೋದು, ನಗರ ಪ್ರದೇಶಗಳಲ್ಲಿ ನಗರಾಡಳಿತಗಳಿರ್ಬೋದು, ಇವರೆಲ್ಲರೂ ಕೂಡ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಇನ್ನು ವಿಶೇಷ ಮತಪಟ್ಟಿ ಪರಿಷ್ಕರಣೆಗೆ ಚುನಾವಣಾ ಆಯೋಗದಂತೆ ರಾಜಕೀಯ ಪಕ್ಷಗಳು ಕೂಡ ಸಿದ್ಧತೆ ಮಾಡಿಕೊಂಡಿವೆ. ಬೂತ್ ಮಟ್ಟದ ಏಜೆಂಟ್ಗಳನ್ನು ಕಾಂಗ್ರೆಸ್, BJP, JDSಗಳು ಈಗಾಗಲೇ ನೇಮಕ ಮಾಡ್ಕೊಂಡಿದ್ದಾವೆ. ಅಂದರೆ ಇವರೆಲ್ಲರೂ ಕೂಡ ಸಾಮಾನ್ಯವಾಗಿ ಚುನಾವಣೆಯ ಸಂದರ್ಭಗಳಲ್ಲಿ ಅವರ ಬೂತ್ ಏಜೆಂಟ್ಗಳಾಗಿ ಕೆಲಸ ಮಾಡಿರ್ತಾರೆ. ಒಂದು ವೋಟ್ ಮಿಸ್ ಆಗದಂತೆ ಇದು ಅಲರ್ಟ್ ಆಗುವಂತಹ ಸಂದರ್ಭ ರಾಜಕೀಯ ಪಕ್ಷಗಳಿಗೆ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಇನ್ನೂ ಕೂಡ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ. ಅದರಲ್ಲೂ ಕಾಂಗ್ರೆಸ್ ನಾಯಕರು ಹದ್ದಿನ ಕಣ್ಣಿಟ್ಟು ಈ ಒಂದು SIR ಪ್ರಕ್ರಿಯೆಯನ್ನು ನೋಡ್ತಾ ಇದ್ದಾರೆ. SIR ಪ್ರಕ್ರಿಯೆಯನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರುವಂಥದ್ದು ಕಾಂಗ್ರೆಸ್. ಯಾಕಂದ್ರೆ ಅವರು ಈಗಾಗಲೇ SIR ಬಗ್ಗೆ ಬಹಳಷ್ಟು ಆಕ್ಷೇಪಗಳನ್ನು ಎತ್ತಿದ್ರು. ಈಗ ರಾಜ್ಯಾದ್ಯಂತ ಜಾಗೃತಿ ಸಮಾವೇಶಗಳನ್ನು ಮತ್ತು BLAಗಳಿಗೆ ತರಬೇತಿಯನ್ನು ಕಾಂಗ್ರೆಸ್ನವರು ಕೊಟ್ಟಿದ್ದಾರೆ. ಯಾವೊಬ್ಬ ಮತದಾರನ ಹಕ್ಕು ಕೂಡ ಮೊಟಕಾಗಬಾರದು ಅನ್ನುವಂತಹ ಅಲರ್ಟ್ ಆಗುವಂತಹ ಕೆಲಸವನ್ನ ಕಾಂಗ್ರೆಸ್ನವರು ಮಾಡ್ಕೊಂಡಿದ್ದಾರೆ. ಆಯೋಗದ ಜೊತೆಗೆ ಒಳ್ಳೆಯ ಸಂಬಂಧ ಇಟ್ಟುಕೊಂಡು ಸಂಪರ್ಕ ಸಾಧಿಸಿ ಅನ್ನುವಂತಹ ಸಲಹೆಯನ್ನು ಕೊಟ್ಟಿದ್ದಾರೆ. ನೀವು ಯಾರು ಕೂಡ ಆಯೋಗದವ್ರ ಜೊತೆಗೆ ರಬ್ ಮಾಡ್ಕೋಬೇಡಿ, ಅವ್ರ ಜೊತೆಗೆ ಜಗಳ ಆಡ್ಕೋಬೇಡಿ, ನೀವು ಒಳ್ಳೆಯ ಸಂಪರ್ಕ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ನಾಯಕರುಗಳು ಆಯೋಗವನ್ನು ಟೀಕೆ ಮಾಡ್ಬೋದು, ಆದರೆ ಕಾರ್ಯಕರ್ತರು ಆಯೋಗದ ಜೊತೆಗೆ ಜಗಳ ಆಡಕ್ಕೆ ಹೋಗಬೇಡಿ. ಮನೆ ಮನೆಗೂ ಭೇಟಿ ನೀಡಿ ಮತದಾರರಿಗೆ ಫಾರಂ ಭರ್ತಿ ಬಗ್ಗೆ ಜಾಗೃತಿಯನ್ನು ಮೂಡಿಸಲಾಗ್ತಾ ಇದೆ. ಆ ಒಂದು ಕೆಲಸವನ್ನು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಜಾಗೃತಿ ಮೂಡಿಸುವ ಕಾರ್ಯಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಇದಲ್ಲದೆ ವಾರ್ ರೂಮ್ ಅನ್ನು ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ಹಾಗೆ ಮಾಡೋದ್ರ ಮೂಲಕ ಜನರ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುವಂತಹ ಕೆಲಸಗಳು ಕೂಡ ಸಾಗ್ತಾ ಇದ್ದಾವೆ. ಇನ್ನು ಸಹಾಯವಾಣಿ ಮೂಲಕವಾಗಿಯೂ ಕೂಡ ಕಾಂಗ್ರೆಸ್ನವರದೇ ಒಂದು ಪ್ರತ್ಯೇಕ ಸಹಾಯವಾಣಿ ಇದೆ. ಅದರ ಮೂಲಕವಾಗಿಯೂ ಕೂಡ ಜನರಿಗೆ ಮಾಹಿತಿ ಕೊಡೋದಕ್ಕೆ ಕಾಂಗ್ರೆಸ್ನವರು ಮುಂದಾಗಿದ್ದಾರೆ. ಇನ್ನು SIR ಬಗ್ಗೆ ಖುದ್ದು CM DK ಶಿವಕುಮಾರ್ ಅವರು ಕೂಡ ನಿಗಾ ಇಟ್ಟಿದ್ದಾರೆ. ಇಲ್ಲಿ ನಾಳೆ ಬೇಕಾದ್ರೆ ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಳ್ಬೋದು. ನಾಳೆಯಿಂದ ಆ ಮಾಹಿತಿಯನ್ನ ಪಡ್ಕೊಂಡು ತಾವು ಏನು ಬೇಕೋ ಅವರೊಂದು ಸ್ಪೆಷಲ್ ಫಾರಂ ಮಾಡಿದ್ದಾರೆ. ಆ ಫಾರಮಲ್ಲಿ ನೀವು ಏನು ಬೇಕೋ ಮಾಹಿತಿಯನ್ನು ಒದಗಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ನಾಳೆ ಬೆಳಗ್ಗೆ ನಾನು ಕೂಡ ಆ ಫಾರಂ ಪಡ್ಕೊಂಡು ಚಾಲನೆ ಕೊಡುವಂಥ ಕೆಲಸವನ್ನು ನಾನು ಕೂಡ ನನ್ನ ಮನೆಯಿಂದ ಪ್ರಾರಂಭವನ್ನು ಮಾಡ್ತೇನೆ. ನೀವೇನಾದ್ರು ಮುಂದಕ್ಕೆ ನಿಮ್ಮ ಮತದ ಹಕ್ಕನ್ನು ಉಳಿಸ್ಕೊಳ್ಳಿಲ್ಲ ಅಂದರೆ ಕರ್ನಾಟಕ ರಾಜ್ಯದಿಂದ ಯಾವ್ದಾವ್ದು ಸ್ಕೀಮ್ ಬರ್ತಾ ಇದೆ ನಿಮಗೆ, ಅವಕ್ಕೆಲ್ಲಕ್ಕೂ ಕೂಡ ಮುಂದಕ್ಕೆ ತೊಂದರೆ ಆಗ್ತದೆ. ಇನ್ನೊಂದು 2-3 ದಿನದಲ್ಲೇ ಹೊಸ ಅರ್ಜಿಗಳನ್ನ ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ ಮಾಡ್ತೇವೆ. ಇನ್ನು BJP JDSನವರು ಕೂಡ SIR ಜಾಗೃತಿ ಮೂಡಿಸೋದಕ್ಕೆ ಸಜ್ಜಾಗಿದ್ದಾರೆ. BJPಯವರು ಮತಗಟ್ಟೆಗೆ ಒಬ್ಬ ಏಜೆಂಟ್ಗಳಂತೆ 5 ಲಕ್ಷಕ್ಕಿಂತ ಹೆಚ್ಚು ಕಾರ್ಯಕರ್ತರನ್ನ ನೇಮಕ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಪೂರ್ತಿಯಾಗಿ 5 ಲಕ್ಷ ಇರೋದಿಲ್ಲ. ಆದರೆ ಒಟ್ಟಾರೆಯಾಗಿ SIR ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಬೇಕಾದಂಥ ಕ್ರಮಗಳನ್ನು ಈಗಾಗಲೇ BJP ಮಾಡಿದೆ. 50,000ಕ್ಕೂ ಹೆಚ್ಚು ಬೂತ್ಗಳಲ್ಲಿ BJPಯವರು ಒಂದಕ್ಕೆ ಇಬ್ಬರಿಬ್ಬರು ಏಜೆಂಟ್ಗಳನ್ನು ಗುರುತು ಮಾಡ್ಕೊಂಡಿದ್ದಾರೆ. ಉಳಿದ ಕಡೆಗಳಲ್ಲಿ ಒಬ್ಬರು ಏಜೆಂಟ್ಗಳು ಇರ್ತಾರೆ. ಹೀಗೆ JDSನವರು ಕೂಡ ಅಷ್ಟೇ 60ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳ ಅಂದರೆ ತಮ್ಮ ಪ್ರಾಬಲ್ಯ ಎಲ್ಲಿದೆ ಆ ಎಲ್ಲ ಪ್ರಾಬಲ್ಯ ಇರತಕ್ಕಂತಹ ಬೂತ್ಗಳಲ್ಲಿ BLAಗಳನ್ನು ನೇಮಕ ಮಾಡುವಂತಹ ಕೆಲಸವನ್ನು JDSನವರು ಕೂಡ ಮಾಡಿದ್ದಾರೆ. ದೇಶದಲ್ಲಿ ಇಲ್ಲಿವರೆಗೆ 19 ರಾಜ್ಯಗಳಲ್ಲಿ SIR ಕಂಪ್ಲೀಟ್ ಆಗಿದೆ. ಈ 19 ರಾಜ್ಯಗಳಿಂದ ಒಟ್ಟು 6 ಕೋಟಿ ಮತದಾರರ ಹೆಸರುಗಳನ್ನು ಆಯೋಗ ತೆಗೆದುಹಾಕಿದೆ. ಸತ್ತವರ ಹೆಸರು, ಅಕ್ರಮ ಮತದಾರರ ಹೆಸರು, 2 ಕಡೆ ವೋಟ್ ಲಿಸ್ಟ್ಗಳಲ್ಲಿ ಹೆಸರು ಇಟ್ಕೊಂಡಿದ್ದಂಥವ್ರು, ಇಂಥವ್ರುಗಳನ್ನು ಅಂತೇಳಿ ಪಟ್ಟಿ ಮಾಡಿ ಹೆಸರುಗಳನ್ನು ತೆಗೆಯಲಾಗಿದೆ. ಇದರಲ್ಲಿ ಫಾರಂ ಭರ್ತಿ ಮಾಡದೇ ಇದ್ದವರು ಕೂಡ ಇದ್ದಾರೆ. ಹೀಗಾಗಿ SIR ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ. ಪ್ರತಿಯೊಬ್ಬರು ನಿಮ್ಮ ಹೆಸರು SIRನಲ್ಲಿ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ಚೆಕ್ ಮಾಡ್ಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕ. ಇದು ನಾಗರಿಕ ಜವಾಬ್ದಾರಿ, ಇದನ್ನು ಮರಿಬೇಡಿ.